ತಮ್ಮ ಸಹೋದರನ ಹೇಳಿಕೆಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಮೂಲಕ ಭಾರತ ಒಗ್ಗಟ್ಟಿರಬೇಕು, ನಾವೆಲ್ಲ ಭೂತಾಯಿಯ ಮಕ್ಕಳು, ಹಿಂದಿ ಬೆಲ್ಟ್ ಸೇರಿದಂತೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಡಿಕೆ ಶಿವಕುಮಾರ್ ನೋಡಿದ್ರೆ ಸಪರೇಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಹೇಳಿದ್ದು ಒಂದು, ಅಣ್ಣ ಹೇಳ್ತಾ ಇರೋದು ಒಂದು. ಹಾಗಾದ್ರೆ ಇದರಲ್ಲಿ ಯಾವ್ದನ್ನ ನಂಬೇಕು ಜನ ಅನ್ನೋದು ಕುತೂಹಲ. ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರ್ಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್. ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರ್ಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರ್ಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಸಹೋದರನ ಹೇಳಿಕೆಗೆ ತೇಪೆ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ರೆ. ಆಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಅಂದಾಜಿದೆ, ಒಂದು ಸ್ಟೇಟ್ಮೆಂಟ್ ಎಷ್ಟು ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್, ಎಷ್ಟು ದೊಡ್ಡ ಬ್ಲಂಡರ್ ಅಂತ. ಹೀಗಾಗಿ ತೇಪೆ ಹಚ್ಚೋ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಾನು ಅಖಂಡ ಭಾರತದವನು, ನಾವೆಲ್ಲ ಭೂತಾಯಿಯ ಮಕ್ಕಳು, ಉತ್ತರ ದಕ್ಷಿಣ ಅಂತೆಲ್ಲ ಬೇರೆ ಬೇರೆ ನೋಡಬಾರ್ದು ಅನ್ನೋ ತಾತ್ಪರ್ಯ ಡಿಕೆ ಶಿವಕುಮಾರ್ ಅವರದ್ದು. ಡಿಕೆ ಸುರೇಶ್ ನೋಡಿದ್ರೆ ದಕ್ಷಿಣ ಉತ್ತರ ಅಂತ ಹೇಳಿ ರೇಖೆಗಳನ್ನ ಇಡ್ತಾ ಇದ್ದಾರೆ.